ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ರಾಮದಾಸರು ರಾಮದಾಸರು ಶಿವಾಜಿ ಮಹಾರಾಜರ ಗುರು. ಶಿವಾಜಿ ಮಹಾರಾಜರ ಗುರು ಇದ್ದರೂ ಸಹಿತ ಒಂದು ದಿನ ಓಣಿ ಒಳಗೆ ಭಿಕ್ಷಕ್ಕೆ ಬರ್ತಾರ. ಅವರು ಓಣಿ ಒಳಗೆ ಭಿಕ್ಷಕ್ಕೆ ಬಂದು ಯಾರೋ ಮನೆ ಮುಂದೆ ನಿಂತು ಭಿಕ್ಷಾಂದೇಹಿ ಅಂತಾರೆ. ಅಂದ್ಕೂಡಲೇ ಒಂದು ಸಣ್ಣ ಹುಡುಗ, ಒಂದು 5-6 ವರ್ಷದ ಹುಡುಗ ಬಂದು ಆ ಅಂಗಳದೊಳಗೆ ಆಡ್ತಿರ್ತಕ್ಕಂಥ ಮಣ್ಣನ್ನು ತಗೊಂಡು ಆ ರಾಮದಾಸರ ಜೋಳಿಗೆಗೆ ಹಾಕಿಬಿಡ್ತೈತಿ. ರಾಮದಾಸರ ಜೋಳಿಗೆಗೊಳಗೆ ಹಾಕಿದ ಕೂಡಲೇ ರಾಮದಾಸರು ಇಷ್ಟು ಸಂತೋಷವಾಗಿ ಆಗ್ತಾರಂದ್ರೆ ಭಾಳ ಸಂತೋಷ ಆಕ್ಕಾರ, ಭಾಳ ಖುಷಿ ಆಕ್ಕಾರ. ಅಷ್ಟು ಖುಷಿಯಾಗಿ ನಕ್ಕೋತ ಮುಂದೆ ಹೋಗ್ತಿರ್ತಾರೆ. ಆ ಒಣೆ ಕೂತಿರ್ತಾರಲ್ಲ ಹಿರಿಯರು, ಆ ಹುಡುಗನ ಕರ್ಕೊಂಡು ಬೈಯೋದು ಒಡೆಯೋದು ಮಾಡಕ್ಕೆ ಶುರು ಮಾಡ್ತಾರೆ. ಆ ರಾಮದಾಸರು ಹೋಗಾಗ ಕೇಳ್ತಾರೆ ಶಬ್ದವನ್ನು, ಹೊಡೆಯೋದು ಬೈಯೋದು ಕೇಳಕ್ಕೆಸಿಂದ ರಾಮದಾಸರು ಒಳ್ಳಿ ತಿರುಗಿ ಕೇಳ್ತಾರೆ, ಯಾಕೆ ಹೊಡಿತೀರಿ ಆ ಮಗುವಿಗೆ? ಆ ಮಗು ಹೊಡಿಯಂತ ತಪ್ಪು ಏನು ಮಾಡ್ಯದ ಅಂತ ಕೇಳಿದಾಗ, ನೀವು ನೀಡುವಂಥ ಕಾಳು ಕಡಿಗಳು, ನೀವು ನೀಡುವಂಥ ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಅನ್ನ ಆಗಿರ್ಬೋದು, ಯಾವುದೇ ಒಬ್ಬ ಶ್ರೀಮಂತ ಅದನಂದ್ರೂ ಕೂಡ ಬಂಗಾರ ಬಟ್ಟಲೊಳಗೆ ಬೆಳಿತೇನೆ. ಯಾರು ಬೆಳೆಯಂಗಿಲ್ಲ. ಬಂಗಾರ ನಂಬಲ್ಲಿ ಭಾಳ ಐತ್ರಿ, ನಾವು ಮಣ್ಣಾಗ ಯಾಕೆ ಹಾಕೋಣಂತ ಯಾರು ಬೆಳೆಯಂಗಿಲ್ಲ. ಭೂಮಿ ತಾಯಿ ಬೆಳೆದದ್ದನ್ನು ತಂದು ನಾವು ಅರಮನೆಗೆ ಇಟ್ಕೊಂಡು ಊಟ ಮಾಡ್ತೇವೆ ಅಷ್ಟೇ. ಅದಕ್ಕೆ ರಾಮದಾಸರು ಕೇಳ್ತಾರೆ, ನೀವು ನೀಡಿದಂಥ ಕಾಳು ಕಡೆ ಏನದಾವಲ್ಲ ಅದು ನಿಮ್ಮದಲ್ಲ, ಅದು ಬೆಳೆದದ್ದು ಇದೇ ಮಣ್ಣಲ್ಲೇ. ಅದು ಜೋಳ ಆಗಿರ್ಬೋದು, ಏನೇ ಒಂದು ಪ್ರತಿಯೊಂದು ವಸ್ತು ಬೆಳೆದದಂದ್ರೂ ಇದೇ ಮಣ್ಣಲ್ಲಿ. ಅಂಥ ಮಣ್ಣುಳ್ಳಂಥ ಮಣ್ಣನ್ನು, ಒಂದು ಬಗಸೆಯ ಮಣ್ಣನ್ನು ತೆಗೆದುಕೊಂಡು ನಾನು ಜೋಳಿಗೆ ಹಾಕ್ಯದಂದ್ರೆ ಆ ಮಗ ನಾನು ಸಂತೋಷ ಯಾಕೆ ಆಗಬಾರ್ದು? 1 ಎಕರೆನೋ 2 ಎಕರೆನೋ ಆಸ್ತಿ ಕೊಟ್ಟೊಟ್ಟು ಸಂತೋಷ ಯಾಕೆ ಆಗಬಾರ್ದು ಅಂತ ರಾಮದಾಸರು ಕೇಳ್ತಾರೆ. ನಾನು ಬೇಡಲಕ್ಕೆ ಬಂದವನಲ್ಲ, ನೀಡುವುದನ್ನು ಕಲಿಸ್ಲಕ್ಕೆ ಬಂದಿರ್ತಕ್ಕಂಥವನು. ದಾನವನ್ನು ಹೆಂಗೆ ನೀಡಬೇಕು? ಹಿಂದಿ ಒಳಗೆ ಕಬೀರ್ ದಾಸರು ಒಂದು 3 ನುಡಿ ಹೇಳ್ತಾರೆ. ಮಾಂಗ್ ಲಿಯೇ ತೋ पानी के समान, सरल मिले तो दूध के समान, खींच लिए तो ರಕ್ತ ಕೆ ಸಮಾನ ಅನ್ನುವ 3 ಮಾತು ಬರ್ತಾವೆ. ಯಾರಾದರೂ ನಮ್ಮ ಮನೆ ಮುಂದೆ ಬಂದ ಕೂಡಲೇ ಅವರಿಗೆ ಬೇಡಾದಂಗೆ ಒಯ್ದು ಕೊಟ್ಟಿವಿ ಅಂತಂದ್ರೆ ಎಷ್ಟು ಖುಷಿ ಆಕೈತಂದ್ರೆ, ಹಾಲು ಕೊಟ್ಟೊಟ್ಟು ಸಂತೋಷ ಆಗ್ತದೆ. ಹಾಲು ಕೊಟ್ಟೊಟ್ಟು ಸಂತೋಷ ಆಕೈತದೆ. ಅವರು ಬಂದು ಬೇಡಿದಾಗ, ಅಮ್ಮ ನಿಮ್ಮ ಮನೆಯೊಳಗೆ ಏನಾರ ಇದ್ರೆ ಕೊಡ್ರಿ ಅಂತ ಬೇಡಿದಾಗಲೂ ಕೂಡ ಒಯ್ದು ನೀವು ಏನಾರ ಕೊಟ್ಟಿರಿ ಅಂದ್ರೆ ಅದು ನೀರಿಗೆ ಸಮಾನ ಅನ್ನುವ ಮಾತು ಬರ್ತದೆ. ಅವರಿಗೆ ಭಾಳಷ್ಟು ಹಿಂಸೆ ಕೊಟ್ಟು, ಅವರಿಗೆ ಆಡಬಾರ್ದು ಮಾತನ್ನು ಆಡಿ, ಬೈಬಾರ್ದನ್ನು ಬೈದು, ನಾವೇನಾರ ದಾನವನ್ನು ನೀಡಿದೀವಿ ಅಂತಂದ್ರೆ ಅದು ರಕ್ತಕ್ಕೆ ಸಮಾನ ಅನ್ನುವ ಮಾತು ಬರ್ತದೆ. ನಮ್ಮ ದಾನ ನೀರಾದರೂ ಚಲೋ, ಎಲ್ಲರಿಗೂ ಚಲೋ, ಇಲ್ಲ ಹಾಲಾದರೂ ಭಾಳ ಚಲೋ. ರಕ್ತ ಆಗಬಾರ್ದು. ಯಾಕಂದ್ರೆ ನಾವು ಇಲ್ಲಿ ಜಗತ್ತಿನೊಳಗೆ ಯಾರು ತಂದಿಲ್ಲ, ಯಾರು ಒಯ್ಯಂಗಿಲ್ಲ. ಎಲ್ಲ ದೇವರ ಸಂಪತ್ತದ, ಅದಕ್ಕೆ ಪ್ರಶ್ನೆ ಮಾಡುವ ಅಧಿಕಾರ ನಮ್ಮದಲ್ಲ ಅಂತ ರಾಮದಾಸರು, ಶಿವಾಜಿ ಮಹಾರಾಜರ ಗುರು ರಾಮದಾಸರು ಅಂದ್ರೆ. ಅಂಥ ಮಹಾತ್ಮರು ಹೇಳ್ತಾರೆ, ನಾನು ಬೇಡಲಕ್ಕೆ ಬಂದವಲ್ಲಪ್ಪ, ನೀಡೋದನ್ನು ಕಲಸಕ್ಕೆ ಬಂದವ. ದಾನ ಹೆಂಗೆ ನೀಡಬೇಕು? ಪ್ರತಿಯೊಬ್ಬ ಮನುಷ್ಯ ದಾನ ಮಾಡಲೇಬೇಕು. ಯಾಕಂದ್ರೆ ಭೂಮಿ ನಮಗೆ ದಾನ ಮಾಡೋದಿಲ್ಲ, ಗಾಳಿ ನಮಗೆ ದಾನ ಮಾಡೋದಿಲ್ಲ, ಸೂರ್ಯ ನಮಗೆ ದಾನ ಮಾಡೋದಿಲ್ಲ, ಈ ಬ್ರಹ್ಮಾಂಡ, ಈ ನಿಸರ್ಗ, ಈ ಪ್ರಕೃತಿ ದೇವತೆ, ಒಂದು ಗಿಡ ಮನೆ ಮುಂದೆ ಹಚ್ಚಿರ ಎಲ್ಲ ಧರ್ಮದವ್ರು ಬಂದು ನಂದು ಆ ಧರ್ಮ, ನಂದು ಈ ಧರ್ಮ ಅಂತ ನಾವು ಬೇರೆ 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 ಇಟ್ಕೊಂಡೆವು. ಒಂದು ಮಸೀದಿ ಕಟ್ಟಿದ್ರೆ ಆ ಸಮಾಜದ ರಟ್ಟೆ ಹೋಗ್ತಾರೆ, ಒಂದು ದೇವಸ್ಥಾನ ಮಾಡಿದೀವಿ ಅಂದ್ರೆ ನಮ್ಮ ಸಮಾಜದ ರಟ್ಟೆ ಹೋಗ್ತಾರೆ. ಆದರೆ ಒಂದು ಚಲೋ ಮಾವಿನ ಹಣ್ಣಿನ ಗಿಡ ಹಾಕಿದ್ರೆ, ಚಲೋ ಮಾವಿನ ಹಣ್ಣು ಆದ್ರೆ ಏನು ಎಲ್ಲ ಧರ್ಮದವ್ರು ತಿಂತಾರೆ ಅದಲ್ಲ.
ಅದಕ್ಕೇನದ, ಇದು ದೇವನ ಸಂಪತ್ತದ, ಇದು ಯಾವುದು ನಮ್ಮದಲ್ಲ. ಇರತನ ದಾನ ಧರ್ಮ ಮಾಡಿಕೊಂಡು ಚೆಂದಾಗಿ ಇದ್ದು, ಏನು ಒಳ್ಳೆಯವ್ರು ಊರಿದ್ದಲ್ಲಿ ಒಬ್ರು ಒಳ್ಳೆಯವಂತಾರ ಕೆಟ್ಟವ್ರಂತಾರ, ಏನು ಅವು ಇವು ಸಹಿಸ್ಕೊಂಡು ಹೋಗೋದು. ಯಾಕಂದ್ರೆ ಅನ್ನ ಕೊಟ್ಟವ ಸುಮ್ಮನೆ ಬಿಡಂಗಿಲ್ಲ. ನೀವು ದಾನ ಮಾಡಿದ್ರು ನಮಗೆ ಕೇಡಗ್ರಾಚಾರ ಬರುದೇ, ಒಂದು ದೇವ್ರ ದಾನ ಮಾಡಿದ್ರು ನಮ್ಗೆ ಸಾವು ಬರೋದೆ. ಏನೇ ಒಂದು ಜಪ ತಪ ಪುಣ್ಯ ಕಾರ್ಯಗಳು ಮಾಡಿದ್ರೆ ಏನು ಭಾಳ ದಾನ ಮಾಡ್ತೀರಿ, ನಮಗೆ ಕಷ್ಟ ಕೊಡ್ತಾನ ಅಂತೀವಿ. ನೀ ಏನು ದಾನ ಮಾಡಿ ಎಲ್ಲಿ ತಂದಿ, ಏನದಪ್ಪ ನಿಂದ ಕೊಡಾಕ? ಏನು ಎತ್ತದವ ಎಮ್ಮೆ ಅದಾವ? ಇಳು ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬೆತ್ತು ನಿಮ್ಮ ದಾನ, ಸುಳಿದು ಸೋಸುವ ಗಾಳಿ ನಿಮ್ಮ ದಾನ, ಸುತ್ತ ಹರಿಯುವ ಸಾಗರ ನಿಮ್ಮ ದಾನ, ದಾನವನ್ನು ಉಂಡು ಅನ್ಯಾಯನ ಹೊಗಳುವ ಕುഞ്ഞുಗಳೆಂಬೆನೆಯ ರಾಮನಾಥ. ಅದಕ್ಕೆ ಇದು ಯಾವುದಲ್ಲ, ಸುಮ್ಮನೆ ಯಾಕೆ ಬಡ್ದಾಡೋದಪ್ಪ? ಆರಾಮಾಗಿದ್ದು ನಿಮ್ಮೆಲ್ಲರ ಆಶೀರ್ವಾದ ನೀವು ನನಗೆ ತಿಳಿದೊಟ್ಟು ನಾ ಹೇಳಿದ್ರೆ ನೀವು ಹ್ಯಾಂಗೆ ಮಾಡ್ತೀರಿ ಮಾಡ್ರಿ. ನಿಮ್ಮೆಲ್ಲರ ಶರಣರ ಆಶೀರ್ವಾದ ಇಲ್ಲಿ ಮತ್ತು ಪುಣ್ಯಾತ್ಮರು ನಿಮ್ಮೆಲ್ಲ ಶರಣಾರ್ಥಿ.